ನಮಸ್ಕಾರ ಸ್ನೇಹಿತರೆ, ಇವತ್ತು ಇಡೀ ವ್ಯಾಪ್ತಿಯ ಶಾಖಾಧಿಕಾರಿ ವೈದ್ಯ ಮೇಲೆ ಇದ್ದೀವಿ. ನಾವೆಲ್ಲರೂ ನಮ್ಮ ಹಿರಿಯರು ಗುತ್ತಿಗೆದಾರ ಎಲ್ಲರೂ ಸೇರಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ವರ್ಗಾವಣೆಗೊಂಡಂತ ಕಿರಿಯ ಅಭಿನೇತರು ಅಥವಾ ಸಹಾಯಕ ಅಭಿನೇತಗಳಾದಂತ ಪ್ರಕಾಶ್ ಅವರು ವರ್ಗಾವಣೆ ಆದ್ರೂ ಕೂಡ ಇಲ್ಲಿ ವರ್ಗಾವಣೆಗೊಂಡು ಆದೇಶದ ಪ್ರಕಾರ ಕೂತಿರ್ತಕ್ಕಂಥ ನಾಗರಾಜ್ ಅವರಿಗೆ ಮುಕ್ತವಾದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇಲ್ಲ. ಗುತ್ತಿಗೆದಾರ ಸಮಸ್ಯೆಗಳು 1.5 ತಿಂಗಳಿಂದ 45 ಡೇಸ್ ಎಲ್ಲ ಫೈಲ್ಸ್ಗಳು ಕೂಡ ಸ್ಪಾಟ್ ನೋಡದೆ ಯಾವುದೇ ಹೊಸ ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸದೆ ಹಳೆ ವಿದ್ಯುತ್ ಸಂಪರ್ಕಗಳು ಅದೇ ತರ ಪೆಂಡಿಂಗ್ ಇಟ್ಕೊಂಡು ಕೇಂದ್ರ ಸರ್ಕಾರ 15ನೇ ತಾರೀಕು ಆಗಸ್ಟ್ 15 ಒಳಗಡೆ ಎಲ್ಲದಕ್ಕೂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅಂತ ಡೆಡ್ ಲೈನ್ ಕೊಟ್ಟಿದೆ. ಆದ್ರೂ ಕೂಡ ನಮ್ಮೆಲ್ಲರ ಮನವಿಗೆ ಸ್ಪಂದಿಸದೆ ಇವತ್ತು ವೈಂಡ್ ಮೇಲೆ ರೌಡಿಸಂ ಮಾಡ್ಕೊಂಡು ಅವ್ರದೇನಂತ ಹತೋಟಿ ಇಟ್ಕೊಂಡು ಸರ್ಕಾರದ ಆದೇಶ ನಿರ್ಲಕ್ಷ್ಯ ಮಾಡಿ, ಇದು ಯಾರ ಆಸ್ತಿಯೂ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ. ಘನ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟರು ಕೂಡ ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಮಹಿಳೆಯರು, ನಮ್ಮ ಅಕ್ಕ ತಂಗಿದರು ಬಂದು ಮೇಲಿಂದ ಕೆಳಗಡೆ ಗೃಹ ಜ್ಯೋತಿ ಕೂಡ ಮಾಡ್ಲಿಕ್ಕೆ ಯಾರಿಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲಾನು ಬದಿಗಿಟ್ಟು ಅವ್ರದೇ ಆದಂತಹ ಸ್ವತಂತ್ರವಾಗಿ ಅವರೇ ಬೇಕಂತ ಆಟ ಆಡ್ಕೊಂಡು ಎಲ್ಲಾ ಗುತ್ತಿಗೆದಾರರಿಗೂ ಬಹಳ ಕಷ್ಟ ನೋವಿನಿಂದ ನಡೆಯುವಂತ ಪರಿಸ್ಥಿತಿನ ಇವತ್ತು ಪ್ರಕಾಶ್ ಅವರು ಇಟ್ಟಿದ್ದಾರೆ. ಸರ್ ಹೇಳಿ, ನಿಮ್ದೇನ್ ಸಮಸ್ಯೆ? ಆಯ್ತು ಫೈಲ್ ಕಟ್ಟಿ ಅರ್ಥ ಆಯ್ತಾ, ಅದೇನು ಕೆಲಸ ಮಾಡ್ಲಿಲ್ಲ. ಅರ್ಥ ಆಯ್ತಾ, ಇವತ್ತು ನಾಳೆ ಫೈಲ್ ಅದನ್ನು ಕೊಟ್ಟು ಮಾಡಲೇ ಇಲ್ಲ. ಈಗ ಸರ್ಕಾರ ಒಂದು ಆದೇಶ ಕೊಡ್ತು ಕೂಡ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವರು ಯಾರು ಅಧಿಕಾರಿಗಳು ಮಾಡ್ಲಿಲ್ಲ. ಅಧಿಕಾರಿಗಳಿಗೆಲ್ಲ ಸರ್ಕಾರ ಸರ್ಕಾರ ಹೇಳಿದ್ಮೇಲೆ ಅಧಿಕಾರಿಗಳು ಮಾಡ್ಬೇಕು, ಮಾಡಲ್ಲ. ಯಾಕೆ ಮಾಡಲ್ಲ? ಏನ್ ಮಾಡಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ಕೇಳ್ಬೇಕು. ನೀವೆಲ್ಲ ಏನ್ ಮಾಡ್ತೀರಾ? ಬಟ್ಟೆ ಕಡೆಗೆ ಏನ್ ಮಾಡೋದು? ಜೀವನ ಮಾಡಿದ್ರೆ ಏನ್ ಮಾಡೋದು? ನಾವೇ ಬೈಟು ಬಡ್ಡಿ ಕಟ್ತಾನೆ ಇರೋದು. ಯಾಕೆ ಹೊಸ ಸಂಪರ್ಕ ಕೊಡ್ಲಿಕ್ಕೆ ಏನ್ ಸರ್ಕಾರ ಮನೆಯಿಂದ ಕೊಡ್ತಾ ಇದಾರಾ? ಒಂದು ನಮ್ಮ ಫೈಲ್ ಬಂದು 2 ತಿಂಗಳಾಯ್ತು ಟಪಾಲ್ ಕಳ್ಸಿದ್ದೀವಿ. ಇದುವರೆಗೂ ಸ್ಪಾಟ್ ನೋಡಿಲ್ಲ, ಏನು ನೋಡಿಲ್ಲ. ಅದೇ ಇದರಲ್ಲಿ ಲೇಬರ್ ಮಾಡ್ಕೊಂಡು ಇವತ್ತು ನಾಳೆ ಅವ್ರ ಹಳೆ ಅಧಿಕಾರಿ ಪ್ರಕಾಶ್ ಅವರು ಹೊಸ್ಕೊಂಡು ಬಂದರು. ಮುಖ್ಯವಾಗಿ ಕೆಲಸ ಮಾಡಿ ಅವಕಾಶ ಕೊಡ್ತಾ ಇದ್ದಾರೆ. ಕೋರ್ಟ್ ಸ್ಟೇ ಪದೇ ಈ ಜೊತೆ 3-4 ಸಲ ಕೋರ್ಟ್ ಸ್ಟೇ ತಂದವರು ಆದ್ರೂ ಇಲ್ಲಿಂದ ಹೋಗ್ತಾ ಇದ್ದವರು ಇಲ್ಲೇ ಇರ್ಬೇಕಂತವ್ರು. ಅದಕ್ಕೆ ಇವಾಗ ಅಧಿಕಾರಿಗಳಿಗೆ ಇದು ಮಾಡ್ತಾರೆ, ಮುಕ್ತ ಅವಕಾಶ ಕೊಡ್ತಾರೆ. ಎಡಬ್ಲಿ ಗಮನಿಸ್ತಾ ಇದ್ದೀವಿ, SC ಗಮನ, ಏನಂದವರು ಗಮನಿಸ್ತಾ ಇದ್ದೀವಿ, MD ಗಮನಿಸ್ತಾ ಇದ್ದೀವಿ, FPCL ಓನರ್ಗೆ ಅವ್ರು ಗಮನಿಸ್ತಾ ಇದ್ದೀವಿ. ಯಾರು ಏನು ಮಾಡ್ಬೇಕಾಯ್ತು? ಏನ್ ಅಂತ ದೊಡ್ಡ ವ್ಯಕ್ತಿನ ಗೊತ್ತಿಲ್ಲ. ಇಲ್ಲ ಸರ್, ಎಲ್ಲ ಪುಸ್ತಕ ದುಡ್ಡಿನ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ಗೆ ಸಹಾಯ ಮಾಡ್ತಾರೆ ಇದಾರ ಮತ್ತೆ ಏನ್ ಅವ್ರು ಯಾರಪ್ಪನ ಮನೆಗಲ್ಲ, ಇದು ಸಾರ್ವಜನಿಕ ಆಸ್ತಿ. ಗುತ್ತಿಗೆದಾರರು ನಾವು ಕೂಡ ಸರ್ಕಾರದಿಂದ ಅನುಮತಿ ಪಡೆದೇ ಗುತ್ತಿಗೆದಾರಿಯಾಗಿರ್ಬೋದು. ನಾವ್ ಯಾರು ಎನ್ಕೊಳ್ಳೋ ಅವಕಾಶ ಇಲ್ಲ, ನಾವ್ ಯಾರಿಗೂ ರೌಡಿಸಮು ಮಾಡ್ತಾ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರನೇ ಕೆಲಸ ಮಾಡಿ ಇರೋ ಫೈಲ್ಗಳ ಮಾಡ್ಕೊಂಡು ಸ್ವಲ್ಪ ಕಲ್ಪಿಸ್ಕೊಡ್ಬೇಕು ಜನತೆ, ಸಾರ್ವಜನಿಕತೆ. ಇಂತಹ ಸಮಸ್ಯೆ ನಮ್ದು 20 ದಿನ ಆಗಿದೆ ಸರ್. ಒಂದು ಟೆಂಪ್ರವರಿಗೆ ಹಾಕಿ ಆ ಟೆಂಪ್ರವರಿಗೂ ಕೂಡ ಸ್ಪಾಟ್ ನೋಡ್ಲಿಲ್ಲ. ಸ್ಪಾಟ್ ನೋಡ್ತೀನಿ ಅಂತ ಅಂದ್ರು, ಸ್ಪಾಟು ಕೂಡ ನೋಡ್ಲಿಲ್ಲ. ಏನಾದ್ರು ಒಂದು ವಿನಾಕಾರಣ ಇವಾಗ ಫೋನ್ ಮಾಡಿದ್ರೆ ಮಧ್ಯಾಹ್ನ ಸಿಗ್ತೀನಿ, ಮಧ್ಯಾಹ್ನ ಫೋನ್ ಮಾಡಿದ್ರೆ ಬೆಳಿಗ್ಗೆ ಸಿಗ್ತೀನಿ, ಇದೇ ಅನ್ಕೊಂಡು ಅವರು ಕಾಲಹರಣ ಮಾಡ್ತಾ ಇದ್ದಾರೆ. ಕೈಗೆ ಬೈಗೆ ಯಾರ ಕೈ ಸಿಗ್ತಾ ಇಲ್ಲ ಸರ್. ನಿಮ್ದು ಸರ್ ನಿಮ್ದಣ ನಮ್ದು ನಾವು ಕೊಟ್ಟು 2 ಕೊಯ್ಲು ನಮಗೆ ಜಾಸ್ತಿ ಇಲ್ಲ. 2 ಕೊಯ್ಲು 2 ತಿಂಗಳಾಗಿದೆ. ಸ್ಯಾಂಕ್ಷನ್ ಆದಾಗಿಂದನೂ ಹೊಸ ಅಧಿಕಾರಿಗಳು ಬಂದವ್ರೆ, ಅವ್ರು ಆದೇಶ ಆಗಿದೆ ಅಲ್ವಾ? ಆದೇಶ ಆಗಿದೆ ಕೂಡ ಕೆಲಸ ಮಾಡಿ ಸರ್. ಯಾರು ಕೀ ಕೊಟ್ಟಿಲ್ಲ, ಏನ್ ಮಾಡ್ತಾರೆ? ಕೀ ಮಾಡ್ತಾರೆ, ಏನ್ ಮಾಡ್ಬೇಕು? ರಸ್ತೆ ಬಂದಿದ್ದಾರೆ, ಅವೆಲ್ಲ ನೋಡ್ಬೇಕು. ಜಾಗನ ಹೋಗಿದ್ದ ಬೀಗ ಹೋಗಿದ್ದ ಬೀಗ ಕೂಡ ಹೋಗ್ತಾರೆ ಅವರು. ಎಲ್ಲೋ ಇರೋರು ಎಲ್ಲೋ ಇರೋರು ನಾನು ಒಂದು 2 ತಿಂಗಳಾಯ್ತು ಕೊಟ್ಟಿ. ಈಗ ಸ್ಟೋರೇಜ್ ಇದ್ದೀವಿ, ಮೀಟಿಂಗ್ ಇದ್ದಿದ್ದು ಕಲಾವಿದರು ಬಂದರು, ಕೈಗೂ ಸಿಕ್ಕಿಲ್ಲ. ಬೈಕ್ ಹೋಗ್ಬಿಟ್ಟು ಮಾಡಿಸ್ಕೊಡ್ರಿ, ಬಂದ ವಾಪಸ್ ಕಳಿಸ್ತೀನಿ. ಹಿಂಗ ಮಾತಾಡೋದು ಯಾರಿಗೆ ಎದುರು ಏನಾಗಿದೆ ಈಗ ಅದು ಗೊತ್ತಾ ಸರ್? ಅವ್ರಿಗೆ ಯಾರೋ ಒಬ್ಬ ಇರ್ಬೋದು, ಅವ್ರಿಗೆ ಮುಖ್ಯವಾಗಿ ಕೆಲಸ ಮಾಡ್ಕೊಡ್ತಾರೆ. ನಾವು ಮಾತ್ರ ಯಾವ್ದು ಕೆಲಸ ಮಾಡ್ಕೊಡಲ್ಲ. ನಮ್ಮ ಏನೋ ಫೈಲ್ ಕೊಟ್ರೆ CR 6 ನಂಬರ್ ಬಂದ್ರೆ CR ಕಿತ್ತಾಕೋದು, ಫೈಲ್ ಬಂದೇ ಇಲ್ಲ ಅಂತ ಅನ್ನೋದು, ಏನೋ ಡಾಕ್ಯುಮೆಂಟ್ ಕಿತ್ತಾಕ್ಬಿಡೋದು, ಪೆಂಡಿಂಗ್ ಹೊಡೆದೋದು, ಏನೋ ಒಂದು ಕಾರಣ ಮಾಡಿ ನಮ್ಮ ಫೈಲ್ ಪೆಂಡಿಂಗ್ ಹಿಡಿಬೇಕು. ಈ ತರನೇ ಮಾಡ್ತಾ ಇದ್ದಾರೆ ಇವರು. ಈ ವಿಷಯ ಎಲ್ಲ ದೊಡ್ಡ GM ಎದುರುಗಡೆ ಹೇಳಿದೀವಿ. ಅವರು ಕೂಡ ನಮ್ಗೇನು ಗೊತ್ತೇ ಇಲ್ಲಪ್ಪ ಹಾಗೆ ಹೀಗೆ ಅಂತಾರೆ. ಅವರೇ ಸಂಜೆ ಆದ್ಮೇಲೆ ಅವರೇ ಅವ್ರ ಟೇಬಲ್ ಅಲ್ಲಿ ಕುಡಿಸ್ಕೊಂಡು ಅವ್ರ ಮುಖ ಮಾತಾಡ್ಕೊಂಡು ಅವ್ರಿಗೆ ಏನ್ ಐಡಿಯಾ ಕೊಡ್ತಾರೋ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಒಂದ್ಸಾರಿ 7ನೇ ಸರ್, 8ನೇ ಸರ್ ಗಮನಿಸೋದು ಏನಾದ್ರು ಎಲ್ಲ ಗೊತ್ತಿರೋ ವಿಚಾರನೇ.
ನಮ್ಮಂತ ಅವಶ್ಯಕತೆನೇ ಇಲ್ಲ. ಮೀಡಿಯಾದಲ್ಲಿ ನೋಡ್ತಾರೆ, ಪೇಪರ್ ಅಲ್ಲಿ ನೋಡ್ತಾರೆ, ನಾವು ಹೇಳ್ತೀವಿ ವಿಚಾರಗಳನ್ನ. ಇದು 5 ಸಾರಿ ಆಗಿರೋದು, ಒಂದೇ ಸಾರಿ ಅಲ್ವಲ್ಲ ಇದು. ಸರ್, ಇವಾಗ ಬಂದಿರೋ ವ್ಯಕ್ತಿಗಳು ಇಷ್ಟೇ ಜನ ಇರೋದು 18 ವರ್ಷದಿಂದ ಇದೇ ವ್ಯಾಪ್ತಿ ಕೆಲಸ ಮಾಡ್ತಾವೆ. ಪ್ರಮೋಷನ್ ಏನಕ್ಕೆ 17 ವರ್ಷದಾಗಿಂದ ನಮ್ ಬಿಡ್ದಿ ಸಬ್ ಟೀಚರ್ ಬಿಟ್ಟು ಅವ್ರು ಓದಿಲ್ಲ. ಸರ್ಕಾರ ಸಂಬಳ ಸಂಬಳ ಕೊಟ್ಟಿದ್ದಾರೆ. ಮೇಲಧಿಕಾರಿಗಳು ಯಾಕೆ ಇದಕ್ಕೆ ಇದು ಮಾಡ್ತಾರೆ? ಹೇಳ್ಬೇಕು, ನೀನ್ ಎಲ್ಲರೂ ಸಂಬಳ ಕೊಡ್ತೀರಪ್ಪ, ಬೆಸ್ಕಾಮೇನೆ ಎಲ್ಲರೂ ಕೆಲಸ ಮಾಡೋದು, ಯಾಕೆ ಇಲ್ಲೇ ಹಾಕೋಬೇಕು ಅಂತ ಏನಾದ್ರೆ ನನ್ನ ಕಡೆಯಿಂದ ಏನಪ್ಪ ಇವತ್ತು ಇವ್ರಿಗೆ ನಿಮ್ಗೆ ನಾನು ಹೇಳೋದಂದ್ರೆ, ಇವತ್ತು ನಾಳೆ 2 ದಿವಸ ನನ್ಗೆ ಅವಕಾಶ ಕೊಡಿ. ಯಾರ್ಯಾರಿಗೆ ಹೇಳಿದ್ರೆ ಯಾರು ಕೈ ಮುಗಿಯುವಂತದೇನಿಲ್ಲ. ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ತಾಲೂಕರೇ, ನಮ್ಮೂರವರು. ನಾನು ಅವ್ರ ಗಮನಕ್ಕೆ ತಗೊಂಡೋಗಿ ಅಲ್ಲೇ ಇಟ್ಟು ಇದನ್ನ ಬಗೆಹರಿಸ್ಕೊಡ್ತೀನಿ. ನಮ್ಮ ಒಳ್ಳೆ ಬೇಡ ಅವರು. ಬೇಡ ಅವರು ವರ್ಗಾವಣೆ ಯಾರಾಗಿದೆ ವರ್ಗಾವಣೆ ಫೈಲು ಬಂದಿರೋರ್ಗೆ ಆದೇಶ ಕೊಡ್ಲಿ. ಸುನೀತಾ ಒಂದು ಫೈಲು 2 ತಿಂಗಳಾಗೈತೆ ಬಂದು ಎಸ್ಟಿಮೇಟ್ ಮಾಡವ್ರೆ. ಇದು ಟ್ಯಾಂಕ್ ರೂಮ್ ಕಟ್ಟವ್ರೆ ಮೇಲ್ಗಡೆ 4 ಫ್ಲೋರ್ ಅಂತ ಬರಿಬೇಕಾಗಿರೋದ 5 ಫ್ಲೋರ್ ಬರ್ದವ್ರೆ. ಕನ್ಸ್ಯೂಮರ್ ಇಲ್ಲೇ ಇದಾರೆ, ದಿನ ಕಾಡ್ತಾರೆ ನನಗೆ ಕನ್ಸ್ಯೂಮರ್. ಇಲ್ಲಿ ನೋಡಿ 5 ಫ್ಲೋರ್ ಬರ್ದವ್ರೆ. ಅದು ಟ್ಯಾಂಕ್ ರೂಮ್ ಹೊಡಿಯೋದು, ಬರೀ ಟ್ಯಾಂಕೇ ಹೊಡಿಯೋದು ಏನೂ ಇಲ್ಲ. ಫೋಟೋ ಸಹ ಹಾಕಿದೀವಿ. ಇವರು ವಿನಾಕಾರಣ ಯಾವ ರೀತಿ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗೆ ಇವ್ರು ಬರ್ದಿರೋದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮಗೆ ಬಾಡಿಗೆನ ಟೆಂಪರವರಿ ಮೀಟ್ರಲ್ಲಿ ತಿಂಗಳಿಗೆ 8,000, 10,000, 12,000 ಹಿಂಗೆ ಕಟ್ಟಬೇಕಾಗಿದೆ. ಹಾಗಾಗಿ ನಾನು ಕೂಡ ಗುತ್ತಿಗೆದಾರರನ್ನ ದಿನ ಫೋನ್ ಮಾಡಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಅವ್ರು ಜೈ ಬಂದಿಲ್ಲ, ಇವ್ರು ಬಂದಿಲ್ಲ, ಟ್ರಾನ್ಸ್ಫರ್ ಆಗವ್ರೆ, ಇದಾಗವ್ರೆ, ಇದೇ ಕತೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ನಮಗೂ ತಲೆ ಕೆಟ್ಟೋಗಿದೆ. ಸರ್ಕಾರ ಬೇರೆ 15 ದಿನಗಳ ಕಾಲ ಗಡುವು ನೀಡಿದೆ. ಅದಾದ್ಮೇಲೆ ನಾವ್ ಏನ್ ಪರದಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾವು ಬ್ಯಾಂಕ್ ಅಲ್ಲಿ ಲೋನ್ಗಿಂತ ತಗೊಂಡು ಮನೆ ಕಟ್ಟಿರ್ತೀವಿ. ನಮ್ಗೆ ಇಂಥ ಸಮಸ್ಯೆಗಳಾದಾಗ ಅಧಿಕಾರಿಗಳು ನಾವು ಏನ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಹೇಳ್ಕೋಬೇಕು, ಇದ್ರ ವಿಚಾರವಾಗಿ ದಯವಿಟ್ಟು ಇವ್ರ ಮೇಲಧಿಕಾರಿಗಳು ಯಾವ್ದಾರ ಒಂದು ನಿರ್ಧಾರವನ್ನ ಮಾಡಿ ಇವರಿಗೆ ಈಗ ಬಂದಿರ್ತಕ್ಕಂಥ ಹೊಸ ಜೈ ಅವರಿಗೆ ಅಧಿಕಾರ ಕೊಟ್ಟು ಕೆಲಸ ಮಾಡುವಂಗೆ ಅನುವು ಮಾಡಿಕೊಟ್ಟು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ಬೇಕು ಅಂತ ನಾನು ಈ ಮೂಲಕ ಅವರನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಏನ್ ನಮ್ಮ ಗುತ್ತಿಗೆದಾರರು ಕನ್ಸ್ಯೂಮರ್ಸ್ ಏನೇನ್ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೋರಾಟ ಮಾಡಿ 2 ದಿವಸದಲ್ಲಿ ನಾನು ನಿಮ್ಗೆ ರಿಸಲ್ಟ್ ನಾಗರಾಜ್ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.